ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಮಕರ ರಾಶಿಯವರ ಈ ತಿಂಗಳ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಮೇ ತಿಂಗಳಲ್ಲಿ ಇಲ್ಲಿವರೆಗೆ ಇದ್ದಂತೆಯೇ ಇರುತ್ತಾ ಅಥವಾ ಏನಾದರೂ ಬದಲಾವಣೆಗಳಾಗುತ್ತಾ, ಏನು ಬದಲಾವಣೆಯನ್ನು ನಾವು ಮಾಡಿಕೊಳ್ಳಬೇಕು, ಯಾವ ದಾರಿಯಲ್ಲಿ ಹೋದರೆ ಮಕರ ರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿರುತ್ತೆ, ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಬಹುದು, ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು, ನಾವು ಇಚ್ಛಿತವಾದಂತಹ ನಮ್ಮ ಬಯಕೆಗಳು ಕಾಮನೆಗಳು ಏನಿದೆ ಅದೆಲ್ಲವೂ ಕೂಡ ಈ ತಿಂಗಳಲ್ಲಿ ಈಡೇರುತ್ತಾ ಅನ್ನತಕ್ಕಂಥದ್ದು ಮಾಸ ಭವಿಷ್ಯವನ್ನು ಅವಲಂಬಿಸಿದೆ ಅಂತೇಳಿ ಹೇಳಬಹುದು. ಮಕರ ರಾಶಿಯವರಿಗೆ ವಿಶೇಷವಾಗಿ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶನಿ. ಶನಿಯ ಪ್ರಭಾವ ಪ್ರತಿಯೊಬ್ಬರ ಜಾತಕದಲ್ಲಿಯೂ ಕೂಡ ವಿಶೇಷವಾಗಿ ಇದ್ದೇ ಇರುತ್ತೆ. ರಾಶ್ಯಾಧಿಪತಿಯಾಗಿ ಅವನ ದೃಷ್ಟಿಸ್ತಕ್ಕಂತಹ 7ನೇ ಮನೆ, 3ನೇ ಮನೆ ಮತ್ತು 10ನೇ ಮನೆಯ ಮೇಲೆ ಅವನ ಪ್ರಭಾವ ಅನ್ನತಕ್ಕಂಥದ್ದು ಇರುವುದರಿಂದ ಸಾಮಾನ್ಯ ದೃಷ್ಟಿ ಮತ್ತು ವಿಶೇಷ ದೃಷ್ಟಿ ಅಂತೇಳಿ ಇರುತ್ತೆ ಶನಿದು. ಅದರಿಂದಾಗಿ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು, ಏರುಪೇರುಗಳು, ಲಾಭ ನಷ್ಟಗಳು ಉಂಟಾಗುತ್ತೆ. ಮಕರ ರಾಶಿಯವರ ಒಂದು ವಿಚಾರದಲ್ಲಿ ಹೇಳುವುದಾದರೆ ಶನಿ ಮೀನರಾಶಿಯಲ್ಲಿ ಇದ್ದಾನೆ, ಇನ್ನೂ ದೀರ್ಘಕಾಲಿಕವಾಗಿ ಅವನು ಅದೇ ರಾಶಿಯಲ್ಲಿ ಇರ್ತಾನೆ. 3ನೇ ಮನೆಯಲ್ಲಿ ಇರತಕ್ಕಂಥದ್ದು. 3ನೇ ಮನೆ ಅವನಿಗೆ ಸಮ, ಅಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಸಮಫಲವನ್ನು ಕೊಡ್ತಕ್ಕಂತಹ ಮನೆ. ಜೊತೆಯಲ್ಲಿ ಗುರುಬಲ ಈಗ ಸದ್ಯಕ್ಕೆ ಮಕರ ರಾಶಿಯವರಿಗೆ ಇಲ್ಲ. ಪಂಚಮದಲ್ಲಿ ಸ್ವಸ್ಥಾನದಲ್ಲಿ ಮಿತ್ರನಾಗಿರತಕ್ಕಂತಹ ಶುಕ್ರ ಇರುವುದರಿಂದ ನೀವು ಹಿಂದೆ ಗಳಿಸಿರತಕ್ಕಂತಹ ಪುಣ್ಯದ ಒಂದು ಕಾರಣದಿಂದ, ಒಳ್ಳೆಯ ಕೆಲಸಗಳ ಒಂದು ಫಲದಿಂದ ಆ ಫಲವನ್ನು ಅನುಭವಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಅಂಥೇಳಿ ಹೇಳಬಹುದು. ಕೇಂದ್ರದಲ್ಲಿರ್ತಕ್ಕಂತಹ ರವಿಯ ಉಚ್ಚಸ್ಥಿತಿ ಬುಧನ ಸಂಯೋಜನೆಯೊಂದಿಗೆ ಇರುವುದರಿಂದ ಜೀವನದಲ್ಲಿ ಏನೇ ಇರಲಿ ಏನೇ ಇಲ್ಲದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ತೃಪ್ತಿ, ಸಮಾಧಾನ ಅನ್ನತಕ್ಕಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನತಕ್ಕಂಥದ್ದು ನಿಮ್ಮ ಮಕರ ರಾಶಿಯವರಿಗೆ ಇರುತ್ತೆ. ಆದ್ದರಿಂದ ಇಲ್ಲಿ ಅದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಆದರೆ ಒಂದೊಂದನ್ನೇ ನಾವು ಪ್ರತ್ಯೇಕವಾಗಿ ತೆಗೆದುಕೊಂಡಾಗ ಮಕರ ರಾಶಿಯವರು ಹೇಗಿರುತ್ತೆ, ಕೌಟುಂಬಿಕ ವಿಚಾರಗಳು, ಹಣಕಾಸಿನ ವಿಚಾರಗಳು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ, ಆರೋಗ್ಯ ಅನಾರೋಗ್ಯ ಹೇಗಿರುತ್ತೆ, ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈ ಕುಟುಂಬ ಅಂತ ನಾವು ತೆಗೆದುಕೊಂಡಾಗ ಕುಟುಂಬ ಸ್ಥಾನದಲ್ಲಿ ಇರತಕ್ಕಂತಹ ರಾಹು ಈ ಕಾರಣದಿಂದಾಗಿ ಮನೆಯಲ್ಲಿ ಚಿಕ್ಕ ಪುಟ್ಟ ಕಾರಣಗಳಿಗೂ ಕೂಡ ಕಲಹಗಳು ನಡೀತಕ್ಕಂಥದ್ದು. ಸಮಾಧಾನದವಾಗಿ ಇರಬೇಕು ಅಂದರೆ ಆಗುವುದೇ ಇಲ್ಲ, ಏನೋ ಪರಸ್ಪರ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ ಮನೆಯಲ್ಲಿರ್ತಕ್ಕಂಥವ್ರು. ಏನು ಕಾರಣ, ಕುಟುಂಬ ಸ್ಥಾನ ದೋಷಪೂರಿತವಾಗಿದ್ದರೆ ಅಂತಹ ಮನೆಯಲ್ಲಿರ್ತಕ್ಕಂಥವ್ರು ಆ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ರಾಶಿಯನ್ನು ಯಾರು ಹೊಂದಿರ್ತಾರೋ ಅಂತಹದ್ದು ಒಂದು ಅಸಮಾಧಾನ, ಅವರ ಕಾರಣದಿಂದ ಮನೆಯಲ್ಲಿ ಗಲಾಟೆಗಳು ನಡೀತಾ ಇರುತ್ತೆ. ಚಿಕ್ಕ ಪುಟ್ಟ ರೀಸನ್ನೇ ಇರುವುದಿಲ್ಲ, ಅಂತಹದಕ್ಕೆಲ್ಲ ನೆಮ್ಮದಿಯೇ ಇರುವುದಿಲ್ಲ, ಮನಃಶಾಂತಿ ಅನ್ನತಕ್ಕಂಥದ್ದು ಮನೆಯಲ್ಲಿ ಇರುವುದಿಲ್ಲ. ಅದೇ ರೀತಿಯಾಗಿ ಮಕರ ರಾಶಿಯವರೆಗೂ ಕೂಡ ಅದೇ ರೀತಿ ಆಗಬಹುದು. ಆದ್ದರಿಂದ ಆದಷ್ಟು ಮಾತನನ್ನು ಮಾತನಾಡಬೇಕಾದರೆ ತುಂಬ ಯೋಚಿಸಿ ಮಾತನಾಡಿ. ಅನಾವಶ್ಯಕವಾಗಿ ಕಲಹಗಳು ಏರ್ಪಡುತ್ತೆ ಅನ್ನತಕ್ಕಂಥದ್ದು ಗೊತ್ತಾಗಿದ್ದರೂ ಕೂಡ ಆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಆಗದೆ ಏನೋ ಮಾತನಾಡಿ ಇನ್ನೇನೋ ಸಮಸ್ಯೆಗಳನ್ನೆಲ್ಲ ಸೃಷ್ಟಿ ಮಾಡಿಕೊಳ್ತೀರ. ಅದರಿಂದ ಮಕರ ರಾಶಿಯವರು ಮನೆಯಲ್ಲಿರಬಹುದು, ಕಚೇರಿಯಲ್ಲಿರಬಹುದು, ಸಾರ್ವಜನಿಕವಾದಂತಹ ಜೀವನದಲ್ಲಿರಬಹುದು, ಆದಷ್ಟು ತಾಳ್ಮೆಯಿಂದ ಇರತಕ್ಕಂಥದ್ದು, ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಇದರಿಂದಲೇ ನಿಮಗೇ ಸಮಸ್ಯೆ ಆಗುತ್ತೆ, ಬೇರೆಯವರಿಗೆ ಆಗತಕ್ಕಂಥ ಆ ತಕ್ಷಣಕ್ಕೆ ಇರ್ಬೋದು, ಆದರೆ ಅದರಿಂದ ನಿಮಗೆ ಅದರ ಒಂದು ಕೆಟ್ಟ ಪರಿಣಾಮ ಅನ್ನತಕ್ಕಂಥದ್ದು ಹೆಚ್ಚಾಗಿ ಉಂಟಾಗುತ್ತೆ. ಅದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ನಡೀತಕ್ಕಂತಹ ಯಾವುದೋ ಒಂದು ಕಾರ್ಯಕ್ರಮಗಳು, ಶುಭ ಸಮಾರಂಭಗಳು ಆದಷ್ಟು ಇದ್ದಕ್ಕಿದ್ದಂತೆ ನಿಂತು ಹೋಗತಕ್ಕಂತಹ ಸಂದರ್ಭಗಳು ಇರುತ್ತೆ. ಕುಟುಂಬಕ್ಕೆ ಶುಭ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟರೆ ಅದು ಅರ್ಧದಲ್ಲೇ ನಿಂತು ಹೋಗತಕ್ಕಂತಹ ಸಂದರ್ಭಗಳು ಕೂಡ ಉಂಟಾಗಬಹುದು. ಅದರಿಂದ ಆದಷ್ಟು ಸರಿಯಾಗಿರತಕ್ಕಂತಹ ಮುಹೂರ್ತವನ್ನು ನೋಡಿ, ಒಳ್ಳೆಯ ಸಮಯವನ್ನು ನೋಡಿ, ಅಂತಹ ಸಮಯದಲ್ಲಿ ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಏನಿದೆ ಅದು ನಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಆರ್ಥಿಕವಾದಂತಹ ಸಂಕಷ್ಟಗಳು ಬರಬಹುದು, ಆರ್ಥಿಕವಾದಂತಹ ಸುಸ್ಥಿತಿ ಅಷ್ಟೊಂದು ಚೆನ್ನಾಗಿ ಇಲ್ಲ ಈ ತಿಂಗಳು ಮಕರ ರಾಶಿಯವರಿಗೆ ಅಂತ ಹೇಳಬೇಕಾಗುತ್ತೆ. ಆದ್ದರಿಂದ ಆರ್ಥಿಕವಾದಂತಹ ವ್ಯವಹಾರ ಅಂದರೆ ಹಣಕಾಸಿನ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಿ. ಅಂದರೆ ಯಾವ ರೀತಿ, ದುಂದು ವೆಚ್ಚವನ್ನು ಮಾಡುವುದಕ್ಕೆ ಹೋಗಬೇಡಿ. ದುಶ್ಚಟಗಳಿಗೆ ಅಂತಹದಕ್ಕೆ ಪ್ರೇರಣೆ ಆಗಬಹುದು. ಆ ದುಶ್ಚಟಗಳಿಗೆ ಹೋಗತಕ್ಕಂತಹ ಸಮಯದಲ್ಲಿ
ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು, ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ಸಂಪಾದನೆ ಮಾಡಿರ್ತಕ್ಕಂಥ ಹಣ ಎಲ್ಲ ಖರ್ಚಾಗಿ ಹೋಗುತ್ತೆ. ಇದರಿಂದ ನಿಮ್ಮನ್ನು ನಂಬಿರತಕ್ಕಂಥವರಿಗೆ ಹೆಂಡತಿ ಮಕ್ಕಳಿರ್ಬೋದು ಅಥವಾ ಮಕ್ಕಳೇ ಇರ್ಬೋದು, ಯಾರೇ ಆದರೂ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಅದರಿಂದ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕಬೇಕಾಗತ್ತೆ. ಅದರಿಂದ ನೀವು ಸಂಪಾದನೆ ಮಾಡಿರತಕ್ಕಂತಹ ಹಣ ಅನಾವಶ್ಯಕವಾಗಿ ಖರ್ಚು ಆಗತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಸೃಷ್ಟಿಯಾಗುವುದರಿಂದ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಹಣವನ್ನು ನೋಡಿ ತೂಗಿ ಅಳೆದು ಖರ್ಚನ್ನು ಮಾಡಿ ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಅಂಶ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ ಉದ್ಯೋಗದ ಅತಂತ್ರ ಸ್ಥಿತಿ ಅನ್ನತಕ್ಕಂಥದ್ದು ಇದೆ. ಖಾಸಗಿ ಕ್ಷೇತ್ರದಲ್ಲಿ, ಅದರಲ್ಲೂ IT ಕ್ಷೇತ್ರದಲ್ಲಿ ಎಷ್ಟೋ ಜನ ಉದ್ಯೋಗವನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕಳೆದುಕೊಳ್ತಾ ಇಲ್ಲ. ಯಾಕೆ? ಕೆಲವರು ಮಾತ್ರ ಕಳೆದುಕೊಳ್ತಾ ಇದ್ದಾರೆ. ಅಂದರೆ ಅವರಿಗೆ ಆ ಗ್ರಹಗತಿಗಳ ಒಂದು ಪ್ರಭಾವ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಯಾರ ಜಾತಕದಲ್ಲಿ, ಅಂದರೆ ಅವರ ಮೂಲ ಜಾತಕದಲ್ಲಿಯೂ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿಲ್ಲ, ಈ ಗೋಚಾರದಲ್ಲಿ ಈ ತಿಂಗಳಲ್ಲಿ ಏನು ಮಾಸ ಭವಿಷ್ಯ ಅಂತ ಏನು ಹೇಳ್ತೀವಿ, ಆ ಮಾಸದಲ್ಲಿ ಸಂಭವಿಸ್ತಕ್ಕಂತಹ ಗೋಚಾರದ ಫಲಕ್ಕೆ ಅನುಗುಣವಾಗಿ ಅದು ಚೆನ್ನಾಗಿ ಇಲ್ಲದೇ ಇದ್ದಾಗ ಉದ್ಯೋಗ ಅಂಥವರು ಕಳೆದುಕೊಂಡು ಬಿಡ್ತಾರೆ. ಎಷ್ಟೋ ಲಕ್ಷಾಂತರ ವೇತನವನ್ನು ತೆಗೆದುಕೊಳ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆ ಕೆಲಸ ಹೋಗುತ್ತೆ, ಜೀವನವನ್ನು ನಡೆಸುವುದೇ ಕಷ್ಟ ಆಗಿಬಿಡುತ್ತೆ. ಇಂತಹದ್ದು ಎಷ್ಟೋ ಜನಕ್ಕೆ ಈಗ ಸಂಭವಿಸ್ತಾ ಇದೆ. ಮಕರ ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಮುಖವಾಗಿ ಗಮನಿಸಿದರೆ, ಈ ಉದ್ಯೋಗಕ್ಕೆ ಏನು ಅಂತ ಕರ್ಮಾಧಿಪತಿ ಪ್ರಮುಖವಾಗಿ ಸ್ವಸ್ಥಾನದಲ್ಲಿಯೇ ಇರುವುದರಿಂದ ಉದ್ಯೋಗಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ನೀವೇ ಅಂತಹ ಸನ್ನಿವೇಶವನ್ನೇ ಸೃಷ್ಟಿ ಮಾಡಿಕೊಳ್ಳಬೇಡಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ತಾಳ್ಮೆಯಿಂದ ಇರಿ ಅನ್ನತಕ್ಕಂಥದ್ದು. ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಏನು ಸಮಸ್ಯೆ ಬರುವುದಿಲ್ಲ, ಆದರೆ ಅದು ಮುಂದಿನ ಯಾವುದೊಂದು ಸಮಸ್ಯೆಗೆ ಕಾರಣ ಆಗಬಹುದು. ಅಂತಹ ಘಟನಾವಳಿಗಳು ಕಚೇರಿಯಲ್ಲಿ ನಡೀತಕ್ಕಂತಹ ಸಂದರ್ಭಗಳು ಇರುತ್ತೆ. ಅದರಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಾವುದೇ ಆದರೂ ಕೂಡ ಉತ್ತಮವಾದಂತಹ ದಿನಗಳಿದೆ. ಏನಾದರೂ ನಿಮಗೆ ಪ್ರಮೋಷನ್ ಸಿಗತಕ್ಕಂಥದ್ದು ಅಥವಾ ಉತ್ತಮವಾದ ನೀವು ಅಂದುಕೊಂಡಂತಹ ಕ್ಷೇತ್ರದಲ್ಲಿ ವರ್ಗಾವಣೆ ಆಗತಕ್ಕಂಥದ್ದು, ವೇತನ ಜಾಸ್ತಿ, ಇದೆಲ್ಲವೂ ಕೂಡ ಉದ್ಯೋಗ ಸಂಬಂಧಿತ. ಅದರಲ್ಲೂ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಬದಲಾವಣೆ ಆಗತಕ್ಕಂಥ ಇವೆಲ್ಲವೂ ಕೂಡ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮವಾದಂತಹ ಅಂಶಗಳು ಕೂಡ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಇರತಕ್ಕಂಥದ್ದು ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ವಿಶೇಷವಾಗಿ ಪಂಚಮ ಭಾವದಲ್ಲಿ ಶುಕ್ರ ಇರುವುದರಿಂದ ಮಕ್ಕಳ ಒಂದು ಸಾಧನೆಯಿಂದ, ಅದರಲ್ಲೂ ಹೆಣ್ಣು ಮಕ್ಕಳ ಒಂದು ಸಾಧನೆ ಅನ್ನತಕ್ಕಂಥದ್ದು ಸಾಮಾಜಿಕವಾಗಿ ನಿಮಗೆ ಉತ್ತಮವಾದಂತಹ ಗೌರವ ಮನ್ನಣೆಯನ್ನು ತಂದುಕೊಡುತ್ತೆ. ಪಂಚಮ ಭಾವದಲ್ಲಿ ವಿಶೇಷವಾಗಿ ಅವರು ಈಗಾಗಲೇ ನಾವು SLC ಎಕ್ಸಾಮು, PUC ಇಂತಹದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರತಕ್ಕಂತಹ ಹೆಣ್ಣು ಮಕ್ಕಳಲ್ಲಿ ನಿಮ್ಮ ಮಗಳು ಕೂಡ ಒಬ್ಬಳಾಗಿರ್ಬೋದು, ಅಂಥವಳಿಗೆ ಒಂದು ವಿಶೇಷವಾಗಿ ಪುರಸ್ಕಾರಗಳು ಸಿಗತಕ್ಕಂಥವು. ಇದರಿಂದ ಮಕ್ಕಳ ಸಾಧನೆಯಿಂದ ನೀವು ಹೆಮ್ಮೆ ಪಡತಕ್ಕಂತಹ ಒಂದು ತಿಂಗಳು ಮೇ ತಿಂಗಳು ಅಂತೇಳಿ ಹೇಳಬಹುದು. ಕೇವಲ ಅದೊಂದೇ ವಿಚಾರ ಅಂತ ಅಲ್ಲ, ಮಗಳಿಗೆ ಮದುವೆ ಆಗತಕ್ಕಂಥದ್ದು, ಮಗನಿಗೆ ಮದುವೆ ಆಗತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಅವರು ವಿದೇಶಕ್ಕೆ ಹೋಗತಕ್ಕಂತಹ ಒಂದು ಸಂದರ್ಭ ಇರ್ಬೋದು, ಅಥವಾ ಅವರ ಒಂದು ಉನ್ನತ ವಿದ್ಯಾಭ್ಯಾಸದ ಕನಸು ನನಸಾಗತಕ್ಕಂಥದ್ದು, ಇವೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಅಂತಹ ಒಂದು ಮಕ್ಕಳ ವಿಷಯದಲ್ಲಿ ಈ ತಿಂಗಳಲ್ಲಿ ಮಕರ ರಾಶಿಯವರು ಅದೃಷ್ಟಶಾಲಿಗಳು ಅಂಥೇಳಿ ಹೇಳಬೇಕಾಗುತ್ತೆ. ಒಳ್ಳೆಯ ದಿನಗಳು ಅನ್ನತಕ್ಕಂಥದ್ದು ಇದೆ. ಅಂದರೆ ಅದರ ಜೊತೆಯಲ್ಲಿ ಒಂದು ಗುರು ಮಿಥುನ ರಾಶಿಯಲ್ಲಿರತಕ್ಕಂಥದ್ದು. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲದೇ ಇದ್ದರೂ ಅದರಲ್ಲೂ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಈ ಶತ್ರುಗಳ ನಿಗ್ರಹ ಎಷ್ಟೋ ಜನಕ್ಕೆ ತಾವು ಮಾಡತಕ್ಕಂತಹ ಕೆಲಸದಲ್ಲಿ ಆಯಾ ಕ್ಷೇತ್ರದಲ್ಲಿ ಅವರಿಗೆ ಕಿರಿಕಿರಿ ಇರುತ್ತೆ. ಏನೇ ಕೆಲಸ ಮಾಡಿದರೂ ಕೂಡ ಅವರಿಗೆ ಪ್ರಶಂಸೆ ಸಿಗುವುದೇ ಇಲ್ಲ. ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ಅವರು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಹೋಗಲಿ, ಪ್ರತಿಫಲವೇ ಸಿಗಲ್ಲ. ಇಲ್ಲದೆ ಸರಿಯಾದ ರೀತಿಯಲ್ಲಿ ಒಂದು ಪ್ರಶಂಸೆ ಆದರೂ ಬೇಕಲ್ಲ, ಅದು ಕೂಡ ಇರುವುದಿಲ್ಲ, ಕಿರುಕುಳ ಇರುತ್ತೆ ಎಷ್ಟೋ ಜನಕ್ಕೆ. ಇಂಥದ್ದು ಯಾಕೆ ಸೃಷ್ಟಿಯಾಗುತ್ತೆ ಅಂದರೆ ಅನಾವಶ್ಯಕವಾಗಿ ಶತ್ರುಗಳು ಸೃಷ್ಟಿಯಾಗತಕ್ಕಂತಹ ಗೃಹಸ್ಥಿತಿಯನ್ನು ಅವರು ಹೊಂದಿರ್ತಾರೆ ಅಂಥೇಳಿ ಅರ್ಥ. ಇಂಥವರಿಗೆ ಅಂತಹ ಶತ್ರುಗಳ ಕಾಟ ಜಾಸ್ತಿ ಆಗತಕ್ಕಂಥದ್ದು. ಅದರಿಂದ ಈ ಅದರಲ್ಲೂ ಕೂಡ ಮಕರ ರಾಶಿಯವರಿಗೆ ನಾವು ಪ್ರಮುಖವಾಗಿ ಗಮನಿಸಿದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡತಕ್ಕಂತಹವರು ಏನು ಇರ್ತಾರೆ, ಆಶ್ರಮಗಳಿರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಧಾರ್ಮಿಕ ಸಂಸ್ಥೆಗಳಿರ್ಬೋದು, ಇಂತಹ ಕ್ಷೇತ್ರಗಳಲ್ಲಿ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರೋ ಅಂಥವರಿಗೆ ಕೆಲಸ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಕಾರಣ ಏನು ಅಂದರೆ ಶತ್ರುಗಳ ಉಪಟಳದಿಂದ. ಅಥವಾ ನೀವು ಒಂದು ಧಾರ್ಮಿಕ ಸಂಸ್ಥೆಯ ಮುಖಂಡರಾಗಿದ್ದರೆ ನಿಮ್ಮನ್ನು ಆ ಸ್ಥಾನದಿಂದ ತೆಗೆದುಹಾಕತಕ್ಕಂತಹ
ಕೆಲವೊಂದು ಘಟನಾವಳಿಗಳು ಕೂಡ ನಡೀತಕ್ಕಂಥದ್ದಿರುತ್ತೆ ಈ ವಿಚಾರದಲ್ಲಿ. ಅಂದರೆ ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕಾದಂತಹ ಪ್ರಮುಖವಾದಂತಹ ಅಂಶ. ಜೊತೆಯಲ್ಲಿ ಕೇವಲ 6ನೇ ಮನೆ ಆರೋಗ್ಯಕ್ಕೂ ಕೂಡ ಸಂಬಂಧಪಟ್ಟಂತೆ ಕೆಲವೊಂದು ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಉಂಟು. ಕೂತ್ರೆ ಏಳುವುದಕ್ಕಾಗುವುದಿಲ್ಲ, ಇದ್ದರೆ ಕೂರುವುದಕ್ಕಾಗುವುದಿಲ್ಲ, ಈ ರೀತಿಯಾಗಿ ಸ್ನಾಯು ಸಂಬಂಧಿತವಾದಂತಹ ಸ್ನಾಯು ಸೆಳೆತ ಅಂತಹ ರೋಗಗಳು ಬಾಧಿಸಿ ಅದೇ ಒಂದು ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಈ ಭೂ ವ್ಯವಹಾರಗಳು ಎಷ್ಟೋ ಜನ ಒಂದು ಸ್ವಂತ ಭೂಮಿಯನ್ನು ಕೂಡ ಹೊಂದಲಿಕ್ಕೆ ಆಗದೇ ಇರತಕ್ಕಂತಹದ್ದು ಇರ್ತಾರೆ. ಯಾಕೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಚಿಕ್ಕ ನಿವೇಶನ ಖರೀದಿ ಮಾಡುವುದಕ್ಕೆ ಆಗ್ತಾ ಇರುವುದಿಲ್ಲ. ಇದು ಕೆಲವರ ಸಮಸ್ಯೆ. ಇನ್ನೊಂದು ಬೇಕಾದಷ್ಟು ಭೂಮಿ ಇರುತ್ತೆ, ಎಲ್ಲ ಕೋರ್ಟ್ ಕೇಸುಗಳು ನಡೀತಾ ಇರುತ್ತೆ, ಯಾವುದು ಇತ್ಯರ್ಥ ಆಗ್ತಾ ಇರುವುದಿಲ್ಲ. ಕೆಲವರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರ್ತಾರೆ, ಅದರಲ್ಲಿ ಒಂದು ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗ್ತಾ ಇರುವುದಿಲ್ಲ. ಇದೆಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇರುವುದರಿಂದ ಮಕರ ರಾಶಿಯವರಿಗೂ ಕೂಡ ಪ್ರಮುಖವಾಗಿ ಭೂ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಈ ತಿಂಗಳು ಅಷ್ಟೊಂದು ಉತ್ತಮವಾದಂತಹ ಸಮಯ ಇಲ್ಲದೇ ಇರುವುದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ ಒಳ್ಳೆಯದಾಗುತ್ತೆ. ಮುಂದೆ ಒಳ್ಳೆಯ ಸಮಯ ಬಂದಾಗ ಅಂದರೆ ಜೂನ್ ನಂತರದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕ್ರಯ ವಿಕ್ರಯವನ್ನು ನೀವು ಮಾಡಿದರೆ ಅದರಿಂದ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಈಗಾಗಲೇ ಭೂ ವಿವಾದಗಳು ಏನಾದರೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದರೆ ಅಂತಹದ್ದು ಕೂಡ ನೀವು ಸರಿಯಾದ ರೀತಿಯಲ್ಲಿ ವಿಚಾರ ಅಂದರೆ ಯೋಚನೆಗಳನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳತಕ್ಕಂತಹ ಕಡೆ ಗಮನವನ್ನು ವಹಿಸಿ ಭೂ ವಿವಾದಗಳು ಇತ್ಯರ್ಥ ಆಗುತ್ತೆ. ಅದನ್ನು ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಮಕರ ರಾಶಿಯವರು ಮಾಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಮಕರ ರಾಶಿಯು ಶನೇಶ್ಚರ ಸ್ತೋತ್ರವನ್ನು ಪಡಿಸಿ ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಪಠಿಸ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮವನ್ನು ಪಠಿಸತಕ್ಕಂಥದ್ದು, ಇದನ್ನು ನಿರಂತರವಾಗಿ ಮಾಡಿಕೊಂಡ್ರೆ ಮಕರ ರಾಶಿಯವರಿಗೆ ಇನ್ನೂ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ಅಂದರೆ ಎಷ್ಟೋ ಗ್ರಹ ದೋಷವನ್ನು ಅದು ನಿವಾರಣೆ ಮಾಡುತ್ತೆ ಅಂತ ಹೇಳಿ ಅರ್ಥ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.